ನೂರೊಂದು ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು, ಈ ನೆನಪು. ನಾನು ಪಬ್ಲಿಕ್ಕಿಗೆ ಅಂತ ಒಂದು ವಾಟ್ಸಪ್ ನಂಬರ್ ಇಟ್ಟಿದ್ದೀನಿ, ಅದು ಬಹುಶಃ ನಿಮಗೂ ಗೊತ್ತು, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ಒಂದು ಅನ್ನೋನ್ ನಂಬರಿಂದ ಬೆಳಗಿನ ಜಾವ 3:42 ನಿಮಗೆ ಹಾಕ್ತೀನಿ, ಅದು ಟೈಮು ತೋರಿಸ್ತೀನಿ ಆ ಸ್ಕ್ರೀನ್ಶಾಟ್ನ. ಲೋಹಿತ್ ಅನ್ನೋರೊಬ್ಬರು ನನಗೆ ಮೆಸೇಜ್ ಮಾಡಿದ್ರು. ಆ ಮೆಸೇಜ್ ಓದ್ಬಿಟ್ಟು ಬೆಳಗ್ಗೆ ನಾನು ಎದ್ಬಿಟ್ಟು, ಮಾಮೂಲಿ ಬೆಳಗ್ಗೆ ಸೈಕ್ಲಿಂಗ್ ಹೋಗ್ಬೇಕಾದ್ರೆ 5:30-6 ಗಂಟೆಗೆ ಎದ್ಬಿಟ್ಟು ನೋಡಿಬಿಟ್ಟು ಸ್ಟನ್ ಆಗ್ಬಿಟ್ಟೆ ನಾನು ಆ ಮೆಸೇಜು. ಅಲ್ಲಿ ನಿವೇದಿತಾ ಜೈನ್ ಮೇಡಮ್ ಅವರ ಕುಟುಂಬದ ಡೀಟೇಲ್ಸ್ ಇದೆ. ಈ ಲೋಹಿತ್ ಅವರು ಯಾವ ಅಪಾರ್ಟ್ಮೆಂಟಲ್ಲಿದ್ದಾರೆ ಅದೇ ಗೇಟೆಡ್ ಕಮ್ಯುನಿಟಿನಲ್ಲಿ ನಿವೇದಿತಾ ಜೈನ್ ಅವ್ರ ಫ್ಯಾಮಿಲಿ ಇದೆ. ಸೊ ಆ ಮೆಸೇಜ್ ಕಳಿಸಿದ್ದಾರೆ, ನನಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ನನಗೆ ಸಖತ್ ಎಕ್ಸೈಟ್ ಆಗೋದು. ಅವಾಗ ಬೆಳಗ್ಗೆ 5:45-6 ಗಂಟೆ ಅಷ್ಟೊತ್ತಿಗೆ ಯಾರಿಗೂ ಫೋನ್ ಮಾಡೋದು ಸರಿ ಹೋಗೋದಿಲ್ಲ. ವೆಯ್ಟ್ ಮಾಡಿದೆ, ಸ್ವಲ್ಪ ಹೊತ್ತಾಗಲಿ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಲೋಹಿತ್ ಅವರು ಫೋನ್ನ ಕಟ್ ಮಾಡಿದ್ರು. ಸರಿ, ಪಬ್ಲಿಕ್ ನಂಬರಿಂದ ಅವ್ರಿಗೆ ಒಂದು ವಾಯ್ಸ್ ನೋಟ್ ಕಳಿಸ್ದೆ, ನನ್ನ ಪರ್ಸ್ನಲ್ ನಂಬರಿಂದ ಆ ನಂಬರ್ಗೆ ಟೆಕ್ಸ್ಟ್ ಮಾಡಿದೆ. ಆಮೇಲೆ ಲೋಹಿತ್ ಅವರೇ ಫೋನ್ ಮಾಡಿದ್ರು. ಸೊ ನನ್ನ ಹಾಗೂ ಲೋಹಿತ್ ಅವರ ನಡುವೆ ನಡೆದ ಮೊದಲನೇ ಮಾತುಕತೆ ನಿಮ್ಮ ಮುಂದೆ. ಲೋಹಿತ್ ಅವರೇ ನಮಸ್ಕಾರ, ನಾನು ರಘುರಾಮ್ ಮಾತಾಡ್ತಾ ಇದ್ದೀನಿ. ರಘುರಾಮ್ ಸರ್, ಹೇಳಿ ಸರ್. ಸಾರಿ, ನಾನು ಆಗ್ಲೇ ಆಫೀಸ್ ಮೀಟಿಂಗ್ ಅಲ್ಲಿ ಮಾಡಕ್ಕಾಗ್ಲಿಲ್ಲ. ನೋ ಪ್ರಾಬ್ಲಮ್ ಲೋಹಿತ್ ಅವರೇ. ನಾನು ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ನಿವೇದಿತಾ ಜೈನ್ ಮೇಡಮ್ ಬಗ್ಗೆ ಲೀಡ್ ಕೊಟ್ಟಿರೋದು, ನಾನು ತುಂಬಾ ಹುಡುಕ್ತಾ ಇದ್ದೆ ಅವ್ರನ್ನ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ನೀವು ಆ ಲೀಡ್ ಕೊಟ್ಟಿದ್ದಕ್ಕೆ ಸರ್. ಐ ಆಮ್ ರಿಯಲಿ ಹ್ಯಾಪಿ. ನನಗೆ ನನ್ಗೂ ಅವರು ನಿವೇದಿತಾ ಜೈನ್ ಅವ್ರ ತಾಯಿ ಏನು ಗೊತ್ತಿರ್ಲಿಲ್ಲ. ರೆಗ್ಯುಲರ್ ಆಗಿ ಅವ್ರನ್ನ ನೋಡ್ತಿದ್ವಿ. ಓಕೆ. ಇದು ಒಂದು ಇನ್ಸಿಡೆಂಟ್ ಗೋಸ್ಕರ ಅವ್ರದ್ದು ಹೆಸರು ಮತ್ತೆ ಎಲ್ಲ ಗೊತ್ತಾಯ್ತು ನನ್ಗೆ. ಗೊತ್ತಾದಾಗ ಓಕೆ ಇವರೇ ಇರ್ಬೋದಾ ಅಂತ ಗೆಸ್ ಮಾಡ್ದೆ. ಓಕೆ. ಆಕ್ಚುಲಿ ನಾನು ಆಫೀಸ್ ಅಲ್ಲಿ ಇದ್ದೀನಿ. ನನ್ ಮನೆ ರೀಚ್ ಆಗೋದಕ್ಕೆ ಒಂದು 1.5 hour ಆಗ್ಬಹುದು. ನನ್ ಮನೆ ರೀಚ್ ಆದ್ಮೇಲೆ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಅವರು ಇದರ ಹೆಂಗೆ ಅವ್ರದ್ದು ಫ್ಲಾಟ್ ನಂಬರ್ ಎಲ್ಲ ಅಕ್ಯುರೇಟ್ ಆಗಿ ಗೊತ್ತಿಲ್ಲ ನನಗೆ. ಸರ್, ನೀವು ಒಂದೇ ಫ್ಲಾಟ್ ಒಂದೇ ಟವರ್ ಏನು ಹೆಂಗಿದ್ದೀರಾ ಸರ್ ನೀವು? ಸರ್, ನಾವು ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ ನಾವು ಒಂದು ಟವರ್ ಅಲ್ಲಿ ಇದೀವಿ, ಅವರು ಪಕ್ಕದ ಟವರ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು. ಓಕೆ. ಸೊ ಅವ್ರದ್ದು ಫ್ಲಾಟ್ ನಂಬರ್ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಸೊ ನಾನು ಅವ್ರ ಫ್ಲಾಟ್ ನಂಬರ್ ತಿಳ್ಕೊಂಡು ನಾನು ನಿಮಗೆ ಮನೆಗೆ ಹೋಗಿ ನಂದು ಡೀಟೇಲ್ಸ್ ಎಲ್ಲ ಏನೇನು ಸಿಗುತ್ತೆ ನಾನು ತಿಳ್ಕೊಂಡ್ಬಿಟ್ಟು ನಾನು ನಿಮ್ಗೆ ಫೋನ್ ಮಾಡ್ತೀನಿ ಸರ್. 1.5 hour ಆಗುತ್ತೆ. ನಾನು ಹೋಗ್ಬಿಟ್ಟು ನಾನು ಡೆಫಿನೆಟ್ ಆಗಿ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ ಲೋಹಿತ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಘುರಾಮ್ ಸರ್. ಎಸ್, ಇವಾಗ ಹೇಳಿದ್ರು ನನ್ನ ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ ಅಂತ. ಸರಿ, ಹೋಗ್ಬಿಟ್ಟು ಲೋಹಿತ್ ಅವರು ಪ್ರಾಂಪ್ಟಾಗಿ, ಪಾಪ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅಷ್ಟು ಚೆನ್ನಾಗಿ ನನಗೆ ಆ ಲೊಕೇಶನ್ ಕಳಿಸಿ ಆ ಮನೆ ಅಡ್ರೆಸ್ಸು ವೇರ್ ಅಬೌಟ್ಸ್ ಎಲ್ಲ ಕಳಿಸಿದ್ರು. ಏನು ಡಿಸೈಡ್ ಮಾಡಿದ್ವಿ ನಾವು, ಡೈರೆಕ್ಟಾಗಿ ಹೋಗ್ಬಿಡೋಣ ಅವ್ರ ಮನೆಗೆ. ಲೋಹಿತ್ ಅವರು ನಾವು ಹಂಗೆ ಅಂದ್ಕೊಂಡ್ವಿ. ಹಿಂಗಿದ್ರು ಇವ್ರು ಇನ್ವೈಟ್ ಕಳಿಸ್ತಾ ಇದ್ದಾರೆ ಅವರ ಗೇಟೆಡ್ ಕಮ್ಯುನಿಟಿಗೆ. ಇವ್ರ ಟವರ್ ಬೇರೆ, ಅವ್ರ ಟವರ್ ಬೇರೆ. ಬಟ್ ವಿ ಕ್ಯಾನ್ ಆ ಗೇಟೆಡ್ ಕಮ್ಯುನಿಟಿ ಒಳಗಡೆ ಎಂಟ್ರಾಗಕ್ಕೆ ಇನ್ವೈಟ್ ಇದೆ, ಅಲ್ಲಿ ಹೋಗಿ ಡೈರೆಕ್ಟಾಗಿ ಮಾತಾಡೋಣ ಅಂತ ಎಲ್ಲ ಫಿಕ್ಸ್ ಆದ್ವಿ. ಆಮೇಲೆ ಯಾಕೋ ಮನಸ್ಸು ಯಾರದೇ ಮನೆಗಾಗಲಿ ಹೇಳ್ದೆ ಕೇಳದೆ ಹಂಗೆ ಹೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಒಂದು ಕೆಲಸ ಮಾಡಿ ಲೋಹಿತ್ ಸರ್, ನಿಮಗೆ ಮತ್ತೆ ನಾನು ಆಬ್ಲಿಗೇಷನ್ ತರ್ತಿದ್ದೀನಿ ಅಂದ್ಕೊಂಬೇಡಿ ದಯವಿಟ್ಟು. ಆದರೆ ನೀವೇನಾದರೂ ಅವ್ರಿಗೆ ಅಲ್ಲಿ ಯಾರು ನೈಬರ್ಸ್ ಕ್ಲೋಸ್ ಇದ್ದಾರಾ, ಯಾರು ಪರಿಚಯ ಇದ್ದಾರೆ, ಅವ್ರ ಹತ್ರ ಒಂದು ಸತಿ ನೀವು ಮಾತಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದೆ. ಅದು ಕೂಡ ಫೋನ್ ಕಾಲಲ್ಲಿ ಆಯಿತು. ಆ ಫೋನ್ ಕಾಲ್ ಏನು ಅಂತ ಕೇಳಿಸ್ಕೊಳ್ಳಿ. ಹಲೋ ಸರ್. ಹಲೋ ರಘುರಾಮ್ ಸರ್, ನನ್ನ ಮನೆಗೆ ಈಗ ಜಸ್ಟ್ ಬಂದೆ ನಾನು. ಬಟ್ ನಾನು ಯೋಚನೆ ಮಾಡಿದೆ ಲೋಹಿತ್ ಸರ್, ನಿಮ್ಮ ಹತ್ರ ಮಾತಾಡಾದ್ಮೇಲೆ ಅವರು ಏಕ್ದಮ್ ನಾವು ಅನ್ನೋನ್ ಪೀಪಲ್ ಏಕ್ದಮ್ ಯಾರಾದ್ರೂ ಮನೆಗೆ ಹೋಗ್ಬಿಟ್ರೆ ವಿತೌಟ್ ಇಂಟಿಮೇಟಿಂಗ್ ಚೆನ್ನಾಗಿರುತ್ತಾ, ಅವ್ರು ಏನ್ ಅನ್ಕೊಬಹುದು? ನನ್ಗೆ ಇದೊಂದು ಯಾಕೋ ತುಂಬಾ ಬ್ಯಾಕ್ ಎಂಡ್ ಅಲ್ಲಿ ಹೊಡಿತಾ ಇದೆ ಮೈಂಡ್ ಅಲ್ಲಿ. ಸೊ ಒಂದೇ ನಿಮ್ಗೆ ಆಬ್ಲಿಗೇಷನ್ ಇಲ್ಲ ಅಂದ್ರೆ ಕೆನ್ ಯು ಡೂ ಮಿ ಒನ್ ಫೇವರ್ ಸರ್? ಹೇಳಿ ಸರ್. ಅವ್ರು ಬೇರೆ ಯಾರ ಹತ್ರ ಅಪಾರ್ಟ್ಮೆಂಟ್ ಅಲ್ಲಿ ಕ್ಲೋಸ್ ಇದಾರಾ, ಅಲ್ಲಿ ಏನಾದ್ರು ಗೊತ್ತಿದಾರ ನೈಬರ್ಸ್ ಯಾರಾದ್ರು? ಸರ್ ಆಕ್ಚುಲಿ ಅಷ್ಟೊಂದು ಡೀಟೇಲ್ಸ್ ಎಲ್ಲ ಏನು ನನಗ್ ಗೊತ್ತಿಲ್ಲ. ಬಟ್ ಅವ್ರನ್ನ ನಾನು ನೋಡ್ತಾ ಇರ್ತೀನಿ. ಓಕೆ. ಯೂಶಲಿ ಸೆಕ್ಯೂರಿಟಿ ಹತ್ರ ಎಲ್ಲ ಕುತ್ಕೊಂಡು ಕಂಫರ್ಟೇಬಲ್ ಆಗಿ ಮಾತಾಡ್ತಿರ್ತಾರೆ. ಬಟ್ ನಾವ್ ಯಾವತ್ತೂ ಏನ್ ಮಾತಾಡಿಲ್ಲ. ಓಕೆ. ಆಕ್ಚುಲಿ ನನಗ್ ಗೊತ್ತಾಗಿದ್ದೆ ನಿನ್ನೆ ಅವರು ನಿವೇದಿತಾ ಜೈನ್ ಅವ್ರ ತಾಯಿ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೆಂಗ್ ಗೊತ್ತಾಯ್ತು ಲೋಹಿತ್ ಸರ್? ಅದು ಒಂದು ನೋಟಿಫಿಕೇಶನ್ ಬಂತು, ಹಿಂಗೆ ಏನೋ ಒಂದು ಡೀಟೇಲ್ಸ್ ನಿಮ್ ಕಮ್ಯುನಿಟಿ ಗ್ರೂಪ್ ಅಲ್ಲಿ. ಓಕೆ. ಸೊ ಅವಾಗ ನನ್ಗೆ ನಿವೇದಿತಾ ಜೈನ್ ಅವ್ರ ತಂದೆ ತಾಯಿ ಹೆಸರು ನನಗೆ ಓದಿದ್ ನೆನ್ಪಿತ್ತು. ಓಕೆ. ಓದಿದ್ ನೆನ್ಪಿದ್ರಿಂದ ಐ ವಾಸ್ ಏಬಲ್ ಟು ಕೋರಿಲೇಟ್, ಇವರೇ ಇರಬಹುದಾ ಅನ್ನೋ ಅಸಂಪ್ಷನ್ ಬಂದೆ ನಾನು. ಓಕೆ. ಸೊ ಬಂದಾಗ ಓಕೆ ಸರಿ,
ಏನು ಯೋಚನೆ ಮಾಡಿ ಓಕೆ ನೋಡೋಣ ಇವಾಗ ಫ್ಲಾಟ್ ನಂಬರು ಇತ್ತು ಅದು, ಬಟ್ ಆಮೇಲೆ ಅದು ನೋಟಿಫಿಕೇಶನ್ ವಾಸ್ ಡಿಲೀಟೆಡ್ ಫಾರ್ ಸಮ್ ರೀಸನ್. ಓಕೆ ಸೊ ಫ್ಲಾಟ್ ನಂಬರ್ ಗೊತ್ತಾಗ್ಲಿಲ್ಲ. ಈಗ ಮನೆಗೆ ಬಂದು ಫ್ಲಾಟ್ ನಂಬರ್ ಗೊತ್ತಾಯ್ತು ನನಗೆ. ಓಕೆ ಸೊ ಇವಾಗ ನನ್ಗುನು ಹೋಗಿ ಮಾತಾಡೋದು ಹೆಂಗೆ ಅಂತ ನನ್ಗುನು ಗೊತ್ತಾಗ್ತಿಲ್ಲ ಈಗ. ನಾನು ಹೋಗಿ ಬೇಡ ನನಗೂ. ಸೊ ಅದನ್ನ ಪಾಪ ನಿಮ್ಮನ್ನ ಅದ್ರಲ್ಲಿ ಸಿಕ್ಸೋದಕ್ಕೆ ನನಗೂ ಇಷ್ಟ ಇಲ್ಲ. ಕ್ಯಾನ್ ಯು ಡೂ ಮಿ ಒನ್ ಫೇವರ್ ಸರ್, ಇಫ್ ಇಟ್ ಪಾಸಿಬಲ್? ಇಲ್ಲಿ ಯಾರ್ಯಾರು ಇದಾರಂತೆ ಅವ್ರ ಫ್ಲಾಟ್ ಅಲ್ಲಿ? ಸರ್ ನನಗ್ ಗೊತ್ತಿರಂಗೆ ತಾಯಿ ಮತ್ತೆ ಮಗಳು ಇಬ್ರಿದ್ದಾರೆ. ಅಂದ್ರೆ ನಿವೇದಿತಾ ಜೈನ್ ಅವ್ರ ಸಿಸ್ಟರ್. ಒಂದ್ ನಿಮಿಷ ಐ ಥಿಂಕ್ ದಟ್ ಲೇಡಿ ಇಲ್ಲೇ ಓಡಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಓಕೆ 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 ಒಂದ್ ನಿಮಿಷ ಇರಿ, ಸೆಕ್ಯೂರಿಟಿ ಹತ್ರ ಕೇಳಿ ನೋಡ್ತೀನಿ. ನಾನು ಅದೇ ಸಪೋಸ್ ಟು ಟೆಲ್ ಯು ಸರ್, ಅವ್ರ ಸೆಕ್ಯೂರಿಟಿ ಅವ್ರ ಹತ್ರ ಮಾತಾಡ್ತಿರ್ತಾರೆ ಅಂದ್ರೆ ಒಂದ್ಸತಿ ಕೇಳಿ ನೋಡಿದ್ರೆ ಐ ಥಿಂಕ್ ಏನಾದ್ರು ನಮ್ಗೆ ಲೀಡ್ ಸಿಗ್ಬೋದೇನೋ. ಒಂದ್ಸತಿ ನೋಡಿ ಸರ್, ಒಂದ್ಸತಿ ನೋಡ್ದೆ. ಒಂದ್ಸಲಿ ಇರಿ ಸರ್, ಸೆಕ್ಯೂರಿಟಿ ಹತ್ರ ಹಂಗೆ ಮಾತಾಡ್ತೀನಿ. ಇಫ್ ಶೀಸ್ ಅಪ್ರೋಚಬಲ್ ಅಂತ ಕೇಳಿ ನೋಡ್ತೀನಿ. ಐ ವಿಲ್ ಬಿ ಇನ್ ಲೈನ್, ನಾನು ಲೈನ್ ಅಲ್ಲಿ ಇರ್ತೀನಿ. ಓಕೆ ಸರ್, ಓಕೆ ಡನ್. ಒಂದ್ ನಿಮಿಷ ಮಾತಾಡ್ತೀನಿ. हाँ, वो लेडी से जाके बात कर सकते हैं क्या? वो बात करेंगे आराम से? हाँ, वो निवेदिता जैन के मम्मी, हम लोग हमें पूछा था ना वो उनके बारे में। ये आंटी तो हम एक साल से मेरा पिछला मैं अप्रैल 15 को ज्वाइन किया, तब से मैं इधर ही हूँ। तब से मैडम से बातचीत हो रहा है, तो मैडम से मैं रॉन्ग नहीं, मतलब मेरे साथ नहीं, हमारा स्टाफ है उनको। हाँ रघुराम सर. ಅಲ್ಲೋ ಸರ್, ಏನಂತೆ ಸರ್? ಅದು ಹೋಗಿ ಮಾತಾಡ್ಬೋದು, ಅವ್ರು ಆರಾಮಾಗಿ ಮಾತಾಡ್ತಾರೆ ಅಂತ ಹೇಳ್ತಿದಾರೆ. ಓಕೆ, ನಾನು ನೀವು ಮಾತಾಡಿ ಅಂತಂದ್ರೆ ನಾನು ಬೇಕಾದ್ರೆ ಮಾತಾಡ್ತೀನಿ ಅವ್ರ ಹತ್ರ. ನಾನು ಇಲ್ಲ ಒಂದ್ಸತಿ ಹೇಳ್ಬಿಡೋದ್ ಬೆಟ್ರು ಸರ್, ಯಾಕೆಂದ್ರೆ ಹೇಳ್ದೆ ನಾವು ಸಡನ್ ಆಗಿ ಅವ್ರ ಮನೆಗೆ ಹೋಗೋದಕ್ಕಿಂತ ನೀವ್ ಒಂದ್ಸತಿ ಅವ್ರನ್ನ ಕೇಳ್ಬಿಟ್ಟು ಈ ತರ ಹಿಂಗ್ ಕೇಳ್ತಾ ಇದಾರೆ ರಘುರಾಮ್ ಅಂತ. ಯಾಕೆಂದ್ರೆ ನಾನು ತುಂಬಾ ಹಿಂದೆ ಅವ್ರನ್ನ ನಾನು ಜ್ಞಾಪಕ ಇರ್ತೀನೋ ಇಲ್ವೋ ಡೆಫಿನೆಟ್ಲಿ ಗೊತ್ತಿಲ್ಲ ನನಗೆ. ನಿಮ್ದು ಡಿಪಿ ಹೆಂಗಿದ್ರು ಇದೆಯಲ್ಲ, ನಾನು ಡಿಪಿನೂ ತೋರಿಸಿ ಕೇಳ್ತೀನಿ ಏನಾದ್ರು ನೆನ್ಪಿದಾರ ಅಂತ, ನೋಡೋಣ ಐಡೆಂಟಿಫೈ ಏನಾದ್ರು ಮಾಡ್ತಾರ ಅಂತ. ಇಫ್ ಇಟ್ ಇಸ್ ನಾಟ್ ಎ ಬರ್ಡನ್ ಪ್ಲೀಸ್ ಅದು ನಾಟ್ ಎಟ್ ಆಲ್ ಎ ಬರ್ಡನ್ ಸರ್. ಹಿಡನ್ ಜೆಮ್ ಪೇರೆಂಟ್ಸ್ ಸಿಕ್ಕಿದ್ದಾರೆ ಅಂದ್ರೆ ಅದೇ ದೊಡ್ಡ ವಿಷಯ ಅಲ್ಲ. ಆಮೇಲೆ ಅವ್ರ ಬಗ್ಗೆ ತುಂಬಾ ಗೊಂದಲಗಳಿದೆ ಸರ್. ಐ ವಾಂಟ್ ಟು ಕ್ಲಿಯರ್ ದಟ್ ಕನ್ಫ್ಯೂಷನ್. ಆ ಕನ್ಫ್ಯೂಷನ್ ನಮಿಗೂನು ಇದೆ. ನನ್ಗೆ ಗೊತ್ತಾದಾಗಿಂದ ನನಗೆ ಆಶ್ಚರ್ಯ ಆಗೋಗಿದೆ. ಇಷ್ಟು ದಿನ ಅವ್ರನ್ನ ನೋಡ್ತಾ ಇದ್ವಿ, ನಮ್ಗೆ ಅವರೇ ಅವ್ರ ತಾಯಿ ಅಂತ ಗೊತ್ತಿಲ್ಲದೆ ಇರೋದು ಎಂತ ದುರಂತ ಅಂತ ಅನ್ನಿಸ್ತು. ಅವ್ರು ಸಿಕ್ಕಿದ್ರೆ ತೋರಿಸ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಅವ್ರ ಅಲ್ಲೇ ಅವರು ಏನೋ ಶಾಪ್ ಮಾಡ್ತಿದ್ದಾರೆ ಅನ್ಸುತ್ತೆ. ನೀವು ನೋಡ್ಬಿಟ್ಟು ಫೋನ್ ಮಾಡ್ತೀರಾ? ನಾನು ಒಂದ್ 10 ನಿಮಿಷ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ನಿಮ್ ಫೋಟೋ ಎಲ್ಲ ತೋರಿಸಿ ನಾನು ಕೇಳ್ತೀನಿ, ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಿದ್ದಾರೆ, ಮಾಡಬಹುದಾ ಅಂತ. ನಂದು ಒಂದ್ ಕ್ವೆಶನ್ಸ್ ಇದೆ. ಇವಾಗ ಅವ್ರೇನಾ ಇಲ್ವಾ ಅಂತಾನು ತಿಳ್ಕೊಬೇಕಲ್ವಾ. ಅಸಂಪ್ಷನ್ ಅವರೇ ಅಂತ ಅನ್ನಿಸ್ತಿದೆ, ಬಟ್ ಒಂದ್ಸಲಿ ಕೇಳ್ಕೊಂಡು ಕ್ಲಾರಿಫಿಕೇಶನ್ ಮಾಡಿ ನಾನು ನಿಮಗೆ ಫೋನ್ ಮಾಡಿ. ಎಸ್ ಸರ್, ಐ ವಿಲ್ ಬಿ ವೇಟಿಂಗ್ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು. ಸಾರಿ ಟು ಬಾದರ್ ಯು ಸರ್. ನೋ ಪ್ರಾಬ್ಲಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಈ ಫೋನ್ ಕಾಲ್ ಆದಮೇಲೆ ಫೈನಲಿ ಪಾಪ ನಮ್ಮ ಲೋಹಿತ್ ಅವರು ಅಲ್ಲಿ ಹೋಗಿ ಅವರು ಅವರು ನಿವೇದಿತಾ ಜೈನ್ ಮೇಡಮ್ ಅವ್ರ ತಾಯಿ ಅಲ್ಲೇ ಓಡಾಡ್ತಾ ಇರ್ತಾರಂತೆ, ಸೆಕ್ಯೂರಿಟಿಗಳ ಹತ್ರ ಎಲ್ಲ ಮಾತಾಡ್ತಿರ್ತಾರಂತೆ. ಆ ಸೆಕ್ಯೂರಿಟಿ ಹತ್ರ ಅವ್ರು ಹೆಂಗೆ ಏನು ಅಂತ ವಿಚಾರಿಸಿದ್ರು. ಒಂಥರ CBI ತನಿಖೆ ವೆಬ್ ಸೀರೀಸ್ ಥರ ಇದೊಂಥರ ಇದು. ಅದನ್ನು ಮಾತಾಡಿದ್ರು, ಅದು ಕೂಡ ಕೇಳಿಸ್ತೇನೆ ನಿಮ್ಮ ಕ್ಲಿಪ್ಪಿಂಗು, ಬಟ್ ಆಡಿಯೋ ಸ್ವಲ್ಪ ಸ್ಲೋ ಇರ್ಬೋದು ಅದು. ಸೊ ಹೋಪ್ ಯು ಎಕ್ಸ್ಕ್ಯೂಸ್ ಮೀ. ಇದಾದಮೇಲೆ ಲೋಹಿತ್ ಅವರು ನಿವೇದಿತಾ ಜೈನ್ ಅವರ ತಾಯಿನ ಮೀಟ್ ಮಾಡಿಬಿಟ್ಟು ಏನು ಮಾತಾಡಿದ್ದಾರೆ ಆ ಫೋನಿಗೆ ಕಾಯ್ತಾ ಇದ್ದೇನೆ. ಅವ್ರು ಹೇಳಿದ್ರು ನನಗೆ, ಸರ್ ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನನಗೆ ಇವಾಗ ನೋಡಿ ಒಂಥರ ಸೆಕೆ ಆಗ್ತಿದೆ, ಅಥವಾ ಒಂಥರ ಗೂಸ್ ಬಂಪ್ಸ್ ಬರ್ತಿದೆ ಆ ವಿಷಯಗಳನ್ನ ನಿಮ್ಗೆ ಹೇಳೋದಕ್ಕೆ. ಅವರು ಮಾತಾಡ್ಬಿಟ್ಟು ಅವರು ಫೋನ್ ಮಾಡಿದ್ರು. ಅವ್ರ ಫೋನ್ಗೆ ನಾನು ಕಾಯ್ತಾ ಇದ್ದೆ. ಲೋಹಿತ್ ಅವರು ನಿವೇದಿತಾ ಜೈನ್ ಅವ್ರ ತಾಯಿ ಹತ್ರ ಮಾತಾಡಿದ್ಮೇಲೆ ನನ್ನ ಹತ್ರ ಏನು ಮಾತಾಡಿದ್ರು ಆಡಿಯೋ ಕೇಳಿ. ಲೋಹಿತ್ ಸರ್, ರಘುರಾಮ್ ಸರ್ ಅವ್ರ ಹತ್ರ ಹೋಗಿ ಮಾತಾಡ್ದೆ. ಅವರೇ ನಿವೇದಿತಾ ಜೈನ್ ಅವ್ರ ತಾಯಿನೇ. ಕನ್ಫರ್ಮ್ ಆಯ್ತಾ? 100% ಕನ್ಫರ್ಮ್. ಅವ್ರ ಮಗಳು ಇಲ್ಲೇ ಇರ್ತಾರೆ ಪಕ್ಕದ ಟವರ್ ಅಲ್ಲೇನೆ. ಓಕೆ. ಸೊ ಅವ್ರ ಮಾತಾಡ್ದೆ. ಯಾರು ಅಂತ ಕೇಳಿದ್ರು, ನಿಮ್ ಹೆಸರೆಲ್ಲ ಗೊತ್ತಾಗ್ಲಿಲ್ಲ ಅವರಿಗೆ. ನಿಮ್ದು ವಾಟ್ಸ್ಆಪ್ DP ತೋರಿಸ್ದೆ, ಇಮಿಡಿಯೇಟ್ ಆಗಿ ಪಿಕ್ ಮಾಡಿದ್ರು ಅವ್ರು. ನಂಗೆ ಗೊತ್ತು ಇವ್ರು ಮುಖ, ನನಗೆ ನೆನ್ಪಿದೆ, ಮುಖ ನೆನ್ಪಿದೆ ನನ್ಗೆ, ಬಟ್ ಹೆಸರು ನೆನ್ಪಿಲ್ಲ ಅಂತಂದ್ರು. ನಾ ಹೇಳ್ದೆ ರಘುರಾಮ್ ಅಂದ್ಬಿಟ್ಟು ಅಂತ. ಇವ್ರದ್ದು 101 ನೆನಪು ಅಂತ ಪ್ರೋಗ್ರಾಮ್ ಬರ್ತಿದೆ ಅಂತ ಹೇಳ್ದೆ. ಅವ್ರು ಮೀಟ್ ಮಾಡ್ತೀರಾ ನೀವು, ಅವ್ರು ಮೀಟ್ ಮಾಡ್ಬೇಕಂತ ನಿಮ್ನ ಅಂತಂದೆ. ನಾಳೆ ಬರ್ಬೇಕು ಅಂತಿದ್ದಾರೆ ಅಂತ. ಅವರು ಇವತ್ ಲೇಟ್ ಆಗಿಲ್ಲ ಅಂತಂದ್ರೆ ಇವತ್ತೇ ಬರಕ್ ಹೇಳಿ, ನಾನು ಇವತ್ತೇ ಮಾತಾಡ್ತೀನಿ, ಮೀಟ್ ಮಾಡ್ತೀನಿ ಅಂತಂದ್ರು. ಶಿ ಇಸ್ ರೆಡಿ ಟು ಮೀಟ್ ಅಂತ. ಓಕೆ. ಅದೇ ಇವತ್ ನಿಮಗ್ ಬರಕ್ ಆಗುತ್ತಾ ಅಂತ. ಬರಕಾದ್ರೆ ನೀವ್ ಬನ್ನಿ. ಐ ನೋ ಇಟ್ ಇಸ್ ಬೀಯಿಂಗ್ ಟ್ಯೂಸ್ಡೇ ಈವ್ನಿಂಗ್ ಟ್ರಾಫಿಕ್ ಹೆಂಗಿರತ್ತೆ, ನೀವು ಬೇರೆ ತುಂಬಾ ದೂರದಿಂದ ಬರ್ಬೇಕು. ಹೌದು. ಇನ್ ಕೇಸ್
ಆದಷ್ಟು ಬೇಗ ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಚೆನ್ನಾಗಿರುತ್ತಲ್ವಾ. ಇನ್ ಕೇಸ್ ನಿಮಗ್ ಬರಕಾದ್ರೆ ನೀವು ಬನ್ನಿ ಇವತ್ತೇನೆ. ಓಕೆ, ನಾನು ನನ್ನ ಮಗಳು ಬರ್ತೀವಿ. ಯಾಕಂದ್ರೆ ಕ್ಯಾಮ್ರಾ ನಾನು ಫಸ್ಟ್ ಜನರಲಿ ಜಸ್ಟ್ ಕಮ್ ಅಂಡ್ ಟಾಕ್ ಒನ್ಸ್, ಬಟ್ ಅವ್ರು ಏನಾದ್ರು ಸಿಕ್ಕಿದ್ರೆ ಅವ್ರು ವಿತ್ ಹರ್ ಕನ್ಸರ್ನ್ ಒಂದ್ ಮೈಕ್ ಅಂತೂ ತಂದಿರ್ತೀನಿ. ಏನಾದ್ರು ಅವರು ಒಂದು ಜನಗಳಿಗೆ ಏನಾದ್ರು ಹೇಳಂಗಿದ್ರೆ ಅಥವಾ ನನ್ನ ಪ್ರೋಮೋ ಗಿಮೋ ಏನಾದ್ರು ತೆಕ್ಕೊಳ್ಳಂಗಿದ್ರೆ ನೆಕ್ಸ್ಟ್ ನಾವು ಬೇಕಾದ್ರೆ ಶೂಟಿಂಗ್ ಗೀಟಿಂಗ್ ಪ್ಲಾನ್ ಮಾಡ್ಕೊಳ್ಳೋಣ. ಅಂಡ್ ನಂಗೆ ಲೊಕೇಶನ್ ಕಳಿಸಿಲ್ಲ ಈ ಸರ್, ಅಲ್ಲಿ ಬೀದರ್. ಹಂಗ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ರೆ ನಾನು ಬರ್ತೀನಿ ಅಲ್ಲಿ ಬೀದರ್. ನಾನು ಈಗ ನಿಮಗೆ ಇಮಿಡಿಯೇಟ್ ಕಾಲ್ ಮಾತಾಡಿದ ತಕ್ಷಣ ನಾನು ನಿಮಗೆ ಲೊಕೇಶನ್ ಮತ್ತೆ ಇನ್ವೈಟ್ ಎರಡು ಕಳಿಸ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್ ಸರ್, ಮೋಸ್ಟ್ ವೆಲ್ಕಮ್. ಥ್ಯಾಂಕ್ಸ್ ಅ ಲಾಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲೋಹಿತ್ ಸರ್. ಅವರು ಇಮಿಡಿಯೇಟಾಗಿ ಬನ್ನಿ ಅಂತ ಹೇಳಿಬಿಟ್ರು. ಇದು ಶೂಟಿಂಗ್ ಗೀಟಿಂಗ್ ಏನೂ ಪ್ಲ್ಯಾನ್ ಮಾಡಿಲ್ಲ. ನಾನು ಫಸ್ಟ್ ಹೋಗಿ ಅವ್ರ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದು. ಅಷ್ಟೊಂದು ರಾತ್ರಿ ಸಂಜೆ ಆಗಿತ್ತು. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಡೆಫಿನೆಟ್ಲಿ ರಾತ್ರಿ ಆಗುತ್ತೆ, ಲೇಟ್ ಆದರೂ ಪರವಾಗಿಲ್ಲ, ಇವತ್ತೇ ಬಂದುಬಿಡಿ ಅಂತ ಅವರು ನಿವೇದಿತಾ ಜೈನ್ ಮೇಡಮ್ ಅವ್ರ ತಾಯಿಯವರು ಹೇಳಿದ್ರು, ನಮ್ಮ ಗೌರಿ ಮೇಡಮ್ ಅವರು. ಸರಿ ಹೊರಟ್ವಿ. ನಾನು ಒಬ್ಬನೇ ಹೋಗೋದು ಹೆಂಗೆ, ನನ್ನ ಮಗಳನ್ನ ಕರೆದೆ, ನನ್ನ ಹಸುನ ಕರೆದೆ, ಬಾ ಮಗಳೇ ನೀನು ಅಂತ. ಕ್ಯಾಮ್ರಾ ಮತ್ತೊಂದು ಮಗದೊಂದು ಏನೂ ಇಲ್ಲ, ಬರೀ ಮೈಕ್ ಮಾತ್ರ ಇಟ್ಕೊಂಡಿದ್ದೇವೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಈ ಮೈಕ್ ಮಾತ್ರ ಇಟ್ಕೊಂಡಿದೆ. ಯಾಕೆ ಅಂತಂದರೆ ಅವರಿಂದ ಏನಾದರೂ ಪ್ರೋಮೋ ಗಿಮೋಗಿ ತೆಗೆದ್ರೆ ಮೊಬೈಲ್ನಲ್ಲೇ ಶೂಟ್ ಮಾಡೋಣ, ಆಡಿಯೋ ಕ್ಲಾರಿಟಿ ಪ್ರಾಪರಾಗಿ ಬರಲಿ ಅಂತ ಮೈಕ್ ಎತ್ಕೊಂಡು ಹೋದೆ. ಅದು ಒಂದು 2600 ಮನೆ ಇರೋ ಒಂದು ದೊಡ್ಡ ಗೇಟೆಡ್ ಕಮ್ಯುನಿಟಿ. ಆ ಗೇಟೆಡ್ ಕಮ್ಯುನಿಟಿಗೆ ನಮ್ಮ ಲೋಹಿತ್ ಅವರು ಇನ್ವೈಟ್ ಕಳಿಸಿದ್ರಿಂದ ಅದನ್ನು ತೋರಿಸ್ಬಿಟ್ಟು ಅಲ್ಲಿ ಒಳಗಡೆ ಹೋದೆ. ಅಲ್ಲಿ ಹೋದ್ಮೇಲಿಂದ ಏನೇನಾಯಿತು, ಏನು ಸತ್ಯಗಳು, ನನಗೆ ಅಲ್ಲಿ ಹೋಗಿ ಬಂದಮೇಲೆ ನನಗಾಗಲಿ ನನ್ನ ಮಗಳಿಗಾಗಲಿ ತುಂಬ ಡಿಸ್ಟರ್ಬ್ ಆಯಿತು ಆ ಕತೆ ಕೇಳಿ. ಸೊ ಏನಿದೆ ಅದನ್ನು ಇದ್ದಿದ್ದು ಇದ್ದ ಹಾಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವೆಲ್ಲ ಕೇಳಿದ್ದು, ಆಸೆ ಪಟ್ಟಿದ್ದು, ಆಜ್ಞಾಪಿಸಿದ್ದು ನಿವೇದಿತಾ ಜೈನ್ ಅವರ ಜೀವನದ ಕತೆ ನಿಮ್ಮ ಮುಂದೆ. ಒಂದು ದೊಡ್ಡ ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟು. ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೆ ಎಷ್ಟು ದೊಡ್ಡದಿದೆ, ಹೆಂಗೆ ಇಲ್ಲಿ ನಮಗೆ ಗೇಟೆಡ್ ಕಮ್ಯುನಿಟಿಗಳಲ್ಲಿ ಇದ್ದು ಗೊತ್ತಿಲ್ಲ, ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಿಗೆ ಬಂದಿದ್ದೀನಿ ಈಗ ಒಬ್ಬರನ್ನ ನೋಡೋದಕ್ಕೆ. ಅದು ನೀವು ಯಾರು ಅಂತ ಗೊತ್ತಾಗಿದೆ, ನಮ್ಮ ನಿವೇದಿತಾ ಜೈನ್ ಅವರ ಫ್ಯಾಮಿಲಿ, ಅವ್ರ ತಾಯಿ. ನೀವೆಲ್ಲ ಕೇಳ್ತಾ ಇದ್ರಿ, ಬಂದಿದ್ದೀನಿ ಕಷ್ಟಪಟ್ಟು, ರಾತ್ರಿ ಆದರೂ ಪರವಾಗಿಲ್ಲ ನಿಮ್ಗೆ ಅವ್ರನ್ನೆಲ್ಲ ತೋರಿಸ್ಬಿಡ್ಬೇಕು ಅನ್ನೋ ಒಂದು ಆತ್ರದಲ್ಲಿ ಬಂದಿದ್ದೀನಿ. ಫಸ್ಟ್ ಅವ್ರ ಹತ್ರ ಮಾತಾಡೋಣ, ಇಂಟರ್ವ್ಯೂ ಕೊಡ್ತಾರಾ ಏನು ಅಂತ, ದೆನ್ ವಿ ವಿಲ್ ಡಿಸೈಡ್. ಬನ್ನಿ ಇಲ್ಲಿ ಹೋಗೋಣ, ಹೋಗಿ ನಾವು ಮಾತಾಡೋಣ.